ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಕೋಮಾರ್ ಪಂಥ್ ಸಮಾಜದ ಭಾಷೆ ಮತ್ತು ಸಂಸ್ಕೃತಿ ಅವಹೇಳನ ಆರೋಪ, ಯುವತಿ ವಿರುದ್ಧ ವಿನಯ್ ಪೊಲೀಸ್ ದೂರು. ಕಾರವಾರದಲ್ಲಿ ಕೋಮಾರ್ ಪಂಥ್ ಸಮಾಜದ ಭಾಷೆ ಹಾಗೂ ಸಂಸ್ಕೃತಿಯನ್ನು ಅವಹೇಳನ ಮಾಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಯುವತಿಯೊಬ್ಬರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾರವಾರದ ಸಾಮಾಜಿಕ ಹೋರಾಟಗಾರ ಕೋಮಾರ್ ಪಂಥ್ ಸಮಾಜದ ಮುಖಂಡ ವಿನಯ್ ನಾಯ್ಕ್ ಅವರು ನೀಡಿರುವ ದೂರಿನ ಪ್ರಕಾರ, ನಿಶಿಕಾ ಕಾನಡೆ ಎಂಬ ಯುವತಿ ತನ್ನ ಇನ್ಸ್ಟಾಗ್ರಾಂ ಖಾತೆ ಮೈ ಸೆಲ್ಫ್ ನಿಶ್ ಮೂಲಕ ಹಂಚಿಕೊಂಡ ರೀಲ್ಸ್ನಲ್ಲಿ ಕೋಮಾರ್ ಪಂಥ್ ಸಮಾಜದ ಭಾಷೆ ಮತ್ತು ಸಂಸ್ಕೃತಿಯನ್ನು ಅವಹೇಳನ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ವಿಡಿಯೋದಿಂದ ಸಮಾಜದ ಬಾಂಧವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭಾವನೆಗಳಿಗೆ ಧಕ್ಕೆಯುಂಟಾಗಿದ್ದು, ಸಮುದಾಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಇಂತಹ ವಿಡಿಯೋಗಳಿಂದ ವಿವಿಧ ಸಮುದಾಯಗಳ ನಡುವೆ ಅಶಾಂತಿ ಹಾಗೂ ದ್ವೇಷದ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ ಎಂಬ ಆತಂಕವೂ ವ್ಯಕ್ತಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿಶಿಕಾ ಕಾನಡೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ವಿನಯ್ ನಾಯ್ಕ್ ಅವರು ಕಾರವಾರ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ದೂರಿನೊಂದಿಗೆ ಸಂಬಂಧಿತ ರೀಲ್ಸ್ನ ಸ್ಕ್ರೀನ್ ಶಾಟ್, ವಿಡಿಯೋ ತುಣುಕು ಹಾಗೂ ಲಿಂಕ್ ಅನ್ನು ಸಾಕ್ಷ್ಯವಾಗಿ ಸಲ್ಲಿಸಲಾಗಿದೆ. ಸದ್ಯ ಪ್ರಕರಣದ ಕುರಿತು ಕಾರವಾರ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು, ತನಿಖೆಯ ನಂತರ ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ.